गजेशानाय भालचन्द्राय श्रीगणेशाय धीमहि एकदन्ताय वक्रतुण्डाय गौरीतनयाय धीमहि गजेशानाय भालचन्द्राय श्रीगणेशाय धीमहि। ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಐತಿಹಾಸಿಕ ಪ್ರಸಿದ್ಧ ಇತಿಹಾಸ ದಾರಿಲಿ ಬರ್ತಾ ಹುಂಚಣ್ಣು ಸಿಕ್ತಂತ ಹುಂಚಣ್ಣು ತಿನ್ಕ ಅಂತ ಬರ್ತಾ ಇದೀವಿ. ಮತ್ತೆ ಇನ್ನೇನು ಮುಂದೆ ಏನೇನು ಸಿಗ್ಬೋದು ಅಂತ ಅಲ್ಲಿ ನಮ್ಮ ಹುಡುಗರು ಪಾಪ ದಣದು ಅಲ್ಲೇ ನಿಧಾನಕ್ಕೆ ನಕ ಅಂತ ಬರ್ತಾ ಇದ್ದಾರೆ. ಹುಂಚೆಹಣ್ಣು ಅಂದರೆ ಇಡೀ ರಾಜ್ಯದಾಗೆ ಅತಿ ಹೆಚ್ಚು ಹುಂಚೆಹಣ್ಣು ಉತ್ಪಾದನೆ ಮಾಡೋಂಥ ಜಿಲ್ಲೆ ನಮ್ಮ ತುಮಕೂರಾಗಿದೆ. ತುಮಕೂರು ಹಂಗೆ ತೆಂಗು ಬೆಳೆಯೋದು ತುಮಕೂರಲ್ಲೇ ಜಾಸ್ತಿ. ಪಕ್ಕದ ಆಂಧ್ರ ಇನ್ಸು ಜಾಸ್ತಿ ಸಿಗೋದು ಇಲ್ಲೇ. ಅಲ್ಲಿಂದ ಬೇರೆ ವಿದೇಶಕ್ಕೆ ಹೋಗುತ್ತೆ. ಇಂದು ನಮ್ಮ ಕಾಲೇಜಿನಿಂದ ಸಿದ್ಧಗಂಗಾ ಬಿ ಎಡ್ ಕಾಲೇಜಿನಿಂದ ಕೈದಾಳಕ್ಕೆ ಒಂದು ದಿನದ ಹೊರಸಂಚಾರ. ಇಲ್ಲಿ ತುಮಕೂರಿನಲ್ಲಿ ಎಳೆಮರೆಕಾಯಿ ಆಗಿರುವಂತಹ ಯಾವುದು ಕೈದಾಳ ಗ್ರಾಮಕ್ಕೆ ಒಂದು ಹಿಂದೆ ಮೆರೆದ ಜಿಲ್ಲಾ ಕೇಂದ್ರವಾಗಿದ್ದ ಕೈದಾಳ ಇಂದು ಸಾಮಾನ್ಯ ಹಳ್ಳಿಯಾಗಿದೆ. ಆ ಗ್ರಾಮಕ್ಕೆ, ಪುಟ್ಟ ಗ್ರಾಮಕ್ಕೆ ನಾವು ಇವತ್ತು ಭೇಟಿ ಕೊಡ್ತಾ ಇದ್ದೀವಿ. ನೋಡೋಣ ಬರ್ರಿ ಇನ್ನು ಮುಂದೆ ಹೇಗಿರುತ್ತೆ ಅಂತ. ಕೈದಾಳದ ಇತಿಹಾಸ ಹೇಳ್ಬೇಕಂದ್ರೆ ಜಕಣಾಚಾರಿ, ತಮ್ಮೆಲ್ಲ ಜಕಣಾಚಾರ್ಯ ಅವರು ಹುಟ್ಟಿರೋ ಊರ ಇದೆ. ಜಕಣಾಚಾರಿ ನೀವು ಗೊತ್ತಿರ್ಬೋದು, ಫಿಲಮ್ ಕೂಡ ಇದೆ, ಅಮರ ಶಿಲ್ಪಿ ಜಕಣಾಚಾರಿ ಅಂತ. ಅವರು ಹುಟ್ಟಿ ಬೆಳೆದಂಥ ಊರು. ಅಲ್ಲಿಗೆ ಹೋಗ್ತಾ ಇದ್ದೀವಿ, ಕೆಲವೇ ನಿಮಿಷಗಳಲ್ಲಿ ಅಲ್ಲಿರ್ತೀವಿ. ವೇಟ್ ಆ್ಯಂಡ್ ಸಿ. ಕೈದಾಳದ ವಿಶೇಷತೆ ಏನಂದರೆ ಬ್ರಹ್ಮ ವಿಷ್ಣು ಮಹೇಶ್ವರರನ್ನು ಒಂದೇ ವಿಗ್ರಹದಲ್ಲಿ ಕೆತ್ತನೆ ಮಾಡಿದರೆ ಇದು ಭಾರತದಾದ್ಯಂತ ನೋಡಲು ಸಿಗುವುದಿಲ್ಲ. ತಿರುಪತಿಗೆ ಹೋಗದೇ ಇರುವವರು ಕೈದಾಳಕ್ಕೆ ಬಂದು ಶ್ರೀ ತಿರುಪತಿ ತಿಮ್ಮಪ್ಪನ ದರ್ಶನವನ್ನು ಮಾಡಿಕೊಳ್ತಾರೆ. ವಜ್ರದಂತದರ ರಕ್ಷಾ ಕವಚಂ ಕೈದಾಳದಲ್ಲಿ ಇದ್ದೀವಿ. ಕೈದಾಳ ಅಮರ ಶಿಲ್ಪಿ ಜಕಣಾಚಾರಿ ಅವರ ಜನ್ಮಸ್ಥಳ. ಇವರ ಕೊಡುಗೆ ಕೈದಾಳಕ್ಕೆ ಅದ್ಭುತವಾದಂತಹದ್ದೇ ಆಗಿದೆ. ಹೊಯ್ಸಳರ ಕಾಲದಲ್ಲಿ ಹೊಯ್ಸಳರ ಸಾಮಂತರಾದಂತಹ ಬಾಚಿದೇವನು ಇಲ್ಲಿ ದೇವಾಲಯವನ್ನ ನಿರ್ಮಿಸಿದ್ದಾನೆ. ಇಲ್ಲಿನ ದೇವಾಲಯದ ವಿಶೇಷತೆ ಏನಂತ ಅಂದ್ರೆ ಬ್ರಹ್ಮ ವಿಷ್ಣು ಮಹೇಶ್ವರರನ್ನ ಒಂದೇ ವಿಗ್ರಹದಲ್ಲಿ ನೋಡುವಂತಹ ವಿಶೇಷತೆಯನ್ನ ನಾವಿಲ್ಲಿ ಕಾಣಬಹುದಾಗಿದೆ. ಲಿಖಿತಾ ಅವರು ಕೈದಾಳದ ಬಗ್ಗೆ ಏನ್ ಹೇಳ್ತಾರೆ ಅಂತ ಕೇಳೋಣ, ಆಯ್ತಾ? ಲಿಖಿತಾ ಅವರೇ, ಏನ್ ಅನ್ನಿಸ್ತು ನಿಮ್ಗೆ ಇವತ್ತಿನ ಫೀಲ್ಡ್ ವಿಸಿಟ್? ತುಂಬಾ ಚೆನ್ನಾಗಿತ್ತು. ಈ ದೇವಸ್ಥಾನಕ್ಕೆ ಬಂದು ಈ ದೇವಸ್ಥಾನದ ಇತಿಹಾಸ ಮತ್ತೆ ಕೈದಾಳದ ಇತಿಹಾಸದ ಬಗ್ಗೆ ನಮಗೆ ತುಂಬಾ ಚೆನ್ನಾಗಿ ಮಾಹಿತಿ ಸಿಕ್ತು. ಇದರಿಂದ ಒಂದು ಇತಿಹಾಸದ ಜ್ಞಾನ ಅನ್ನೋದೇನಾಗುತ್ತೆ ಎಲ್ಲರಿಗೂ ಬೆಳೆಯುತ್ತೆ. ಲಿಖಿತಾ ಅವ್ರು ಏನ್ ಹೇಳ್ತಾರೆ ಅಂತ ಕೇಳೋಣ. ಲಿಖಿತಾ ಹೇಳಿ, ಕೈದಾಳದ ಬಗ್ಗೆ ಹೇಗೆ ಅನ್ನಿಸ್ತು ನಿಮ್ಗೆ ಇವತ್ತು?
ತುಂಬಾ ಚೆನ್ನಾಗಿತ್ತು. ಒಂದ್ಸಲ ಬಂದಿದ್ದೆ, ಇವಾಗ ಫ್ರೆಂಡ್ಸ್ ಜೊತೆ ಬರ್ತೀನಿ ಅಂತ ಅನ್ಕೊಂಡಿರ್ಲಿಲ್ಲ, ಬಂದಿದ್ದೀನಿ. ಎಂಜಾಯ್ ಮಾಡಿದ್ರೆ ಸಲ ಬಂದಿದ್ರು. ಹೌದು, ಎಂಜಾಯ್ ಮಾಡಿದ್ವಿ. ಸೊ ನೆಕ್ಸ್ಟ್ ನಾವು ಮೂವ್ ಆಗೋಣ. ಶ್ರೀಧರ್ ಮತ್ತು ರವಿ ಇದ್ದಾರೆ, ಅವ್ರನ್ನೂ ಸಹ ಕೇಳೋಣ ಕೈದಾಳದ ಬಗ್ಗೆ ಯಾವ ರೀತಿ ಇತ್ತು ಅವ್ರ ಎಕ್ಸ್ಪೀರಿಯನ್ಸ್ ಅಂತೇಳಿ. ರವಿ, ಶ್ರೀಧರ್ ಹೇಳಿ ಯಾವ ರೀತಿ ಇತ್ತು? ಮೊದಲದಾಗಿ ನಮ್ಮ ಸಹಪಾಠಿಯಾದಂತಹ ಶ್ರೀಧರ್ ಅವರು ಹೇಳ್ತಾರೆ, ದಯಮಾಡಿ ಶುರು ಮಾಡಿ ಸರ್. ಇಲ್ಲಿ ಏನು ಅಂತ ಅಂದರೆ, ಇಲ್ಲಿ ಕೆತ್ತನೆ ಮಾಡಿರೋಂಥ ವಿಗ್ರಹ ಅದು ವಿಷ್ಣುವಿನ ವಿಗ್ರಹ, ಚೆನ್ನಕೇಶವ ವಿಗ್ರಹ ಅಂತ ಹೇಳ್ತಾರೆ. ಅದು ಬಳಸಿರೋಂಥ ಶಿಲೆ ಏನಿದೆ ಅದು ಈಗ ಅಯೋಧ್ಯೆಯಲ್ಲಿ ಏನು ಪ್ರಾಣ ಪ್ರತಿಷ್ಠಾಪನೆ ಮಾಡಿದ್ರು ಶ್ರೀರಾಮನ ವಿಗ್ರಹ, ಸೇಮ್ ಅದೇ ರೀತಿಯಂಥ ಅದೇ ರೂಪ, ಅದೇ ಶಿಲೆಯನ್ನು ಇಲ್ಲಿ ಕೆತ್ತಿರೋಂಥ ಒಂದು ಸಂದರ್ಭವನ್ನು ನಾವು ನೆನೆಸ್ಕೋಬಹುದು. ಮತ್ತು ಏನು ಅಂತ ಅಂದರೆ, ನಮ್ಮ ಕರ್ನಾಟಕದಲ್ಲೇ ಅದು ಆ ಶಿಲೆ ಮೈಸೂರು ಭಾಗದಲ್ಲಿ ಸಿಗುತ್ತೆ. ಅದನ್ನು ಹೊಯ್ಸಳರ ಕಾಲದಲ್ಲಿ ಇಲ್ಲಿ ತಂದು ಕೆತ್ತನೆ ಮಾಡಿರೋದು. ಮತ್ತು ಅದೇ ಶಿಲೆಯನ್ನು ಮೈಸೂರಿನಲ್ಲೇ ಶ್ರೀರಾಮನ ವಿಗ್ರಹನ ಕೂಡ ಅಲ್ಲಿ ಕೆತ್ತನೆ ಮಾಡಿರೋದನ್ನ ಈ ಸಂದರ್ಭದಲ್ಲಿ ನಾವು ನೆನಪಿಸ್ಕೊಳ್ಳೋಕ್ಕೆ ಇಷ್ಟಪಡ್ತೀವಿ. ಸೊ ನೋಡೋದ್ರಲ್ವಾ ನಮ್ಮ ಶ್ರೀಧರ್ ಅವರು ಯಾವ ರೀತಿ. ರವಿ ಅವ್ರು ಹೇಳ್ತಾರೆ. ರವಿ ಬನ್ನಿ. ಈಗ ರವಿ ಎನ್ನುವಂಥ ಏನೋ ಒಂದು ಪ್ರೇಕ್ಷಣೀಯ ಸ್ಥಳ ಏನಿದೆ, ಇದು ಒಂದು ಹೊಯ್ಸಳ ಕಾಲದ್ದು. ಇದೊಂದು ವಿಷ್ಣುದೇವನ ಕಾಲದಲ್ಲಿ ಪ್ರತಿಷ್ಠಾಪನೆ ಆಗಿರುವಂಥದ್ದು. ಇಲ್ಲಿ ಅಮರ ಶಿಲ್ಪಿ ಜಕ್ಕಣ್ಣರವರ ಜನ್ಮ ಸ್ಥಳವಾಗಿರ್ತದೆ. ಹಾಗೂ ಈ ಒಂದು ಕೈದಾಳೆ ಎನ್ನುವಂಥ ಒಂದು ಊರಿಗೆ ಈ ಒಂದು ಹೆಸರು ಹೇಗೆ ಬಂತು ಎನ್ನುವಂಥದ್ದನ್ನ ಭಾಳ ವಿಸ್ತಾರವಾಗಿ ಹೇಳ್ಕೊಟ್ರು ನಮಗೂ ಕೂಡ. ಈ ಒಂದು ಕೈದಾಳೆ ಎನ್ನುವಂಥ ಪ್ರದೇಶ ಹೆಂಗೆ ಹೆಸರು ಬಂತು ಅಂತ ಕೂಡ ಗೊತ್ತಿರಲಿಲ್ಲ, ಗೊತ್ತಾಯ್ತು ಈಗ. ಅದೇ ರೀತಿ ಅಲ್ಲಿ ಕಾಣ್ತಕ್ಕಂಥದ್ದು ಒಂದು ಅಮರ ಶಿಲ್ಪಿ ಜಕ್ಕಣ್ಣರವರ ಸ್ಮಾರಕ, ಅಂದರೆ ಅವ್ರು ಹುಟ್ಟಿದಂಥ ಜನ್ಮ ಸ್ಥಳದಲ್ಲೇ ಆ ಒಂದು ಸ್ಮಾರಕವನ್ನು ಪ್ರತಿಷ್ಠಾಪನೆ. ಕಲ್ಲಲ್ಲಿ ಈ ಥರ ಇದೆಯಲ್ಲ, ಇದರಲ್ಲಿ 2 ವಿಧ ಬರ್ತವೆ, ಮಾಸ್ತಿಗಲ್ಲು, ವೀರಗಲ್ಲು ಅಂತ ಹೇಳಿ. ವೀರಗಲ್ಲಿಗೆ ಏನಾಗಿರುತ್ತೆ, ಆ ಒಂದು ಯುದ್ಧವನ್ನ ಗೆದ್ದಂತಹ ಸವಿನೆನಪಿಗೋಸ್ಕರ ಅಲ್ಲಿ ಆಗಿನ ರಾಜರು ಒಂದು ವೀರಗಲ್ಲನ್ನ ಇದು ಮಾಡ್ತಾರೆ. ಮಾಸ್ತಿಗಲ್ಲು ಅಂತಂದ್ರೆ ಅಲ್ಲಿ ಸ್ಥಳೀಯವಾಗಿ ಏನು ನಡೀತಾ ಇರುತ್ತೋ ಅದನ್ನ ವಾಸ್ತವಿಕತೆಯನ್ನ ಕೆತ್ತನೆ ಮಾಡಿರ್ತಾರೆ, ಅದು ಮಾಸ್ತಿಗಲ್ಲು. ಇದು ವೀರಗಲ್ಲು ಅಂತಂದ್ರೆ ಅಲ್ಲಿ ಆ ಒಂದು ರಾಜ್ಯವನ್ನ ಆಳ್ವಿಕೆ ಇದು ಗೆದ್ದು ಇದನ್ನ ಆಕ್ರಮಿಸ್ಕೊಂಡಾಗ ಈ ಒಂದು ಚಿತ್ರವಿರ್ತೈತೆ. ಬಿಲ್ಲು ಬಾಣ ಏನು ಹಿಡ್ಕೊಂಡಿರ್ತಾರೋ ಅದೆಲ್ಲ ವೀರಗಲ್ಲು. ಮಾಸ್ತಿಗಲ್ಲಲ್ಲಿ ಇದಿರಲ್ಲ, ಮಾಮೂಲಿ ಗಿಡ ಮರ ಬಳ್ಳಿ ಕೆತ್ತಿರ್ತಾರೆ, ಅಂದರೆ ಸಮೃದ್ಧಿಯ ಸಂಕೇತವನ್ನು ಕೆತ್ತಿರ್ತಾರೆ ಮಾಸ್ತಿಗಲ್ಲ. ಯಾರು ಕೆತ್ತನೆ ಮಾಡಿರೋಂಥ ಮಾಹಿತಿ ಗೊತ್ತು ನಮ್ಗೆ ಗೊತ್ತಿಲ್ಲ ಸರ್. ಅದು ಆ ಕಡೆ ಮೂರಲ್ಲ, ಇದು ಮಾಸ್ತಿಗಲ್ಲು. ಪಕ್ಕದಲ್ಲಿ ದೇವಸ್ಥಾನದಲ್ಲಿ ಗಂಗಾಧರೇಶ್ವರ ದೇವಸ್ಥಾನ ಇದೆ. 2 ಶಾಸನಗಳಿದೆ, ಅಂದರೆ ಇಲ್ಲಿನ ಸ್ಥಳೀಯವಾಗಿ ಏನು ನಡೆದಿತ್ತು ಅದನ್ನು, ಅದರಲ್ಲಿ ಜಕಣಾಚಾರಿ ಮತ್ತು ಟಂಕಣಾಚಾರ್ಯರ ಬಗ್ಗೆ ಜಕಣಾಚಾರ್ಯರ ಬಗ್ಗೆ ಉಲ್ಲೇಖ ಇದೆ. ಕೇಳಿಸದೆ ಕಲ್ಲು ಕಲ್ಲಿನಲ್ಲಿ ಕನ್ನಡ ನುಡಿ